ಹುಬ್ಬಳ್ಳಿಯಲ್ಲಿ ಒಂದೇ ವಾರದಲ್ಲಿ ಇಬ್ಬರು ಅಪ್ರಾಪ್ತ ಬಾಲಕಿಯರು ತಾಯಿಯಾದ ಘಟನೆ ನಡೆದಿದೆ. ವಾರದ ಹಿಂದೆಯಷ್ಟೇ 15 ವರ್ಷದ ಬಾಲಕಿ ಮಗುವಿಗೆ ಜನ್ಮ ನೀಡಿದ್ಲು. ಇದರ ಬೆನ್ನಲ್ಲೇ ಮತ್ತೊಂದು ಆಘಾತಕಾರಿ ಪ್ರಕರಣ ಈಗ ಬೆಳಕಿಗೆ ಬಂದಿರೋದು. ನೋಡಿ, 15 ವರ್ಷದ 6 ತಿಂಗಳ ಮತ್ತೊಂದು ಬಾಲಕಿ 3 ತಿಂಗಳ ಹಿಂದೆಯೇ ಮಗುವಿಗೆ ಜನ್ಮ ನೀಡಿದ್ದಾಳೆ. ಆದರೆ ಮಗುವನ್ನು ಬೇರೆಯವರಿಗೆ ನೀಡಿದ್ದಾಳೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದರೆ ಈಗ ಮತ್ತೆ 1.5 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಆದರೆ ಈ ಎಲ್ಲ ಮಾಹಿತಿ ತಿಳಿದಿದ್ರೂ ಪೋಷಕರು ಪೊಲೀಸರಿಗೆ ದೂರು ಕೊಡದೆ ಸೈಲೆಂಟ್ ಆಗಿದ್ದಾರೆ. ಇನ್ನು ಹೆರಿಗೆ ಮಾಡಿಸಿದ ಖಾಸಗಿ ಆಸ್ಪತ್ರೆ ವೈದ್ಯರು ಕೂಡ ಪೊಲೀಸರಿಗಾಗಲಿ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳಿಗಾಗಲಿ ಮಾಹಿತಿಯೇ ನೀಡಲಿಲ್ಲ, ಮುಚ್ಚಿಟ್ಟಿದ್ದಾರೆ ಈ ಪ್ರಕರಣವನ್ನು. ಇನ್ನು ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಇದಕ್ಕಿಂತ ಮುಂಚೆ ಹುಬ್ಳಿ ಟೌನಲ್ಲಿ ಒಂದು ಪ್ರಕರಣ ನಮಗೆ ದಾಖಲಾಗಿತ್ತು. ಅದರಲ್ಲಿ ಕೂಡ ನಮ್ಮ ಪೊಲೀಸರಿಗೆ ನಮ್ಮ ಮಾಹಿತಿದಾರರೊಬ್ಬರು ನೀಡಿದ ಮಾಹಿತಿ ಮೇರೆಗೆ ಅಪ್ರಾಪ್ತ ವಯಸ್ಸಿನ ಹೆಣ್ಮಗಳೊಬ್ಬಳು ಡೆಲಿವರಿ ಆಗಿದೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅನ್ನಪೂರ್ಣ ಅನ್ನೋ ಒಂದು ಹಾಸ್ಪಿಟಲ್ ಡೆಲಿವರಿ ಆಗಿದೆ ಅಂತಂದು ನಮಗೆ ಮಾಹಿತಿ ಬಂದ ಮೇಲೆ ಆಕೆ ಅಪ್ರಾಪ್ತೆ ಇದ್ಲು. ಮತ್ತು ಆ ಒಂದು ಮಾಹಿತಿಯನ್ನು ಯಾರು ಅವ್ರ ಪೇರೆಂಟ್ಸ್ ಆಗಲಿ ಯಾರೂ ನಮಗೆ ನೀಡಿರಲಿಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ನೀಡಿರಲಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಅದೊಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿದ್ವಿ. ಅದರಲ್ಲಿ ಡೆಲಿವರಿ ಆದಮೇಲೆ ಮಗು ಕೂಡ ಅಡ್ಮಿಟೆಡ್ ಇದೆ, ಆ ತಾಯಿ ಕೂಡ ಅಡ್ಮಿಟೆಡ್ ಇದ್ದಾಳೆ. ಆ ತಾಯಿ ಇನ್ನೂ ಯಾವುದೇ ಒಂದು ಹೇಳಿಕೆ ಕೊಡಲಿಕ್ಕೆ ಇನ್ನೂ ಮುಂದೆ ಬರ್ತಾ ಇಲ್ಲ. ಅಂದರೆ ಇನ್ನೂ ಸ್ವಲ್ಪ ಪೋಸ್ಟ್ ಡೆಲಿವರಿ ಪೇನ್ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಆ ಕೇಸಲ್ಲೂ ಮಾಡ್ತಾಯಿದ್ವಿ. ಆ ಕೇಸು ಬೆನ್ನತ್ತಿ ಹೋದಂಥ ಸಂದರ್ಭದಲ್ಲಿ ಇನ್ನೊಂದು ಅದೇ ಕುಟುಂಬದ ಸಿಸ್ಟರ್ಸ್ ಮಕ್ಕಳು ಇವರೆಲ್ಲ, ಅದೇ ಕುಟುಂಬದ ಇನ್ನೊಂದು ಮಗಳು ಕೂಡ ಅಪ್ರಾಪ್ತ ವಯಸ್ಸಿನಲ್ಲೇ ಒಂದು ಮಗುಗೆ ತಾಯಿಯಾಗಿದ್ದಾಳೆ ಅಂತಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ